ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈ ನಕಲಿ ನೋಟುಗಳ ವಿಚಾರ ಹೆಚ್ಚು ಸದ್ದನ್ನು ಮಾಡ್ತಾ ಇದೆ. ಅದು ಕೂಡ ಪ್ರಮುಖವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿಯೇ ವ್ಯಕ್ತಿಯೊಬ್ಬರಿಗೆ ಬರೋಬ್ಬರಿ 6 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ನೋಟುಗಳನ್ನು ಕೊಟ್ಟು ವಂಚಿಸಲಾಗಿದೆಯಂತೆ. ಆಂಧ್ರ ಪ್ರದೇಶ ಮೂಲದ ಸೈಯದ್ ಅನ್ನೋರು ಕಳೆದ ಕೆಲ ವರ್ಷಗಳಿಂದ ಕುವೈತ್ ದೇಶದಲ್ಲಿ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ರು. ಇತ್ತೀಚೆಗೆ ಪತ್ನಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕಳೆದ ಡಿಸೆಂಬರ್ 31ರಂದು ರಾತ್ರಿ ಅವರು ಭಾರತಕ್ಕೆ ವಾಪಸ್ ಆಗಿದ್ರು. ಈ ವೇಳೆ ಏರ್ಪೋರ್ಟ್ ಹೊರಭಾಗದಲ್ಲಿ ರಯನ್ ಎಂಬಾತ ಪರಿಚಯವಾಗಿರ್ತಾನೆ. ಹೊಸ ಕಾರನ್ನು ಕೊಡಿಸುವುದಾಗಿ ತಿಳಿಸಿರ್ತಾನೆ. ಅದರಂತೆ ಜನವರಿ 19ರಂದು ಹೈಗ್ರೌಂಡ್ಸ್ ಠಾಣಾ ವ್ಯಾಪ್ತಿಯ ಶಾಂಗ್ರಿಲಾ ಹೋಟೆಲ್ ಬಳಿ ಸೈಯದ್ ಕಡೆಯಿಂದ 6 ಲಕ್ಷ ಹಣವನ್ನು ತೆಗೆದುಕೊಂಡಿದ್ರಂತೆ. ಆದರೆ ಅರ್ಧ ಗಂಟೆಯಲ್ಲಿಯೇ ಕಾರು ಬರೋದು ಲೇಟ್ ಆಗುತ್ತೆ. ಹೊಸ ಕಾರು ಬಂದ ಬಳಿಕ ಹಣ ಪಡೆಯುವುದಾಗಿ ತಿಳಿಸಿ 6 ಲಕ್ಷ ಹಣವಿದ್ದಂತಹ ಸೂಟ್ ಕೇಸನ್ನು ವಾಪಸ್ ಕೊಟ್ಟಿದ್ದಾರೆ. ಬಳಿಕ ಮನೆಗೆ ಬಂದು ಸೂಟ್ ಕೇಸ್ ನೋಡಿದಾಗ ನಕಲಿ ನೋಟ್ ಇರೋದು ಗೊತ್ತಾಗಿದೆ. ಈ ಬಗ್ಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ನಕಲಿ ನೋಟುಗಳ ಹಾವಳಿ ಈ ಮೂಲಕ ಮುಂದುವರೆದಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿಯೇ ವ್ಯಕ್ತಿಯೊಬ್ಬರಿಗೆ 6 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ನೋಟುಗಳನ್ನು ನೀಡಿ ವಂಚಿಸಲಾಗಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿರುವಂಥದ್ದು. ಪೊಲೀಸರು ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಕಲಿ ನೋಟನ್ನು ಕೊಟ್ಟ ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ತದನಂತರ ಆತ ಸಿಕ್ಕ ನಂತರ ಈ ನಕಲಿ ನೋಟಿನ ಜಾಲ ಎಲ್ಲಿಯದ್ದು, ಜೊತೆಗೆ ಯಾರ್ಯಾರಿಗೆ ಇವರು ಈ ಹಿಂದೆ ವಂಚಿಸಿದ್ರು ಎಲ್ಲವೂ ಕೂಡ ಗೊತ್ತಾಗಬೇಕಿದೆ.